ಚಿಂತಾಮಣಿ ಹಾಲಿನ ಗುಣಮಟ್ಟ ಉತ್ತಮವಾಗಿದ್ದರೆ ರೈತರಿಗೆ ಹೆಚ್ಚಿನ ಆದಾಯ ದೊರೆಯುತ್ತದೆ. ಹಾಲು ಉತ್ಪಾದಕರು ಗುಣಮಟ್ಟದ ಹಾಲು ಪೂರೈಕೆ ಮಾಡುವುದರ ಜೊತೆಗೆ ಕೊಬ್ಬಿನ ಫ್ಯಾಟ್ ಅಂಶ ಹೆಚ್ಚಿಸುವತ್ತ ಗಮನಹರಿಸಬೇಕು ಎಂದು ಚೀಮಲ್ ನಿರ್ದೇಶಕ ಊಲವಾಡಿ ಅಶ್ವಥ್ ನಾರಾಯಣ ಬಾಬು ಹೇಳಿದರು. ತಾಲೂಕಿನ ಮುರುಗುಮಲ್ಲದ ಮುಕ್ತೀಶ್ವರ ಸ್ವಾಮಿ ಬೆಟ್ಟದ ಅಯ್ಯಪ್ಪಸ್ವಾಮಿ ದೇವಾಲಯದ ಆವರಣದಲ್ಲಿ ಕಸಬಾ ಹಾಗೂ ಮುರುಗುಮಲ್ಲ ಹೋಬಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಚಿಮುಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸಂಘವನ್ನು ಮತ್ತಷ್ಟು ಬಲಪಡಿಸುವ ಕಾರ್ಯ ನಡೆಯುತ್ತಿದ್ದು, ರೈತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪಿಸಲು ನಿರಂತರ ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದರು. ಬರಗಾಲದ ಹಿನ್ನೆಲೆ ಹೈನುಗಾರಿಕೆಯನ್ನು ಅವಲಂಬಿಸಿರುವ ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ 2 ರುಗಳ ಪ್ರೋತ್ಸಾಹಧನವನ್ನು ಹೆಚ್ಚಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಹಾಲಿನ ಗುಣಮಟ್ಟಕ್ಕೆ ಅನುಗುಣವಾಗಿ ದರ ನಿಗದಿಯಾಗುವುದರಿಂದ ಫ್ಯಾಟ್ ಹಾಗೂ ಎಸ್ಎನ್ಎಫ್ ಪ್ರಮಾಣ ಹೆಚ್ಚಿಸುವತ್ತ ರೈತರು ವಿಶೇಷ ಗಮನಹರಿಸಬೇಕು. ಖಾಸಗಿ ಡೈರಿಗಳೊಂದಿಗೆ ಸ್ಪರ್ಧಿಸುವ ಹಿನ್ನೆಲೆಯಲ್ಲಿ ಗುಣಮಟ್ಟದ ಹಾಲು ಉತ್ಪಾದನೆ ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ಪಶುವೈದ್ಯರಿಂದ ಪಶುಗಳ ಆರೋಗ್ಯ ಹಾಗೂ ಹೈನುಗಾರಿಕೆ ಕುರಿತಂತೆ ರೈತರಿಗೆ ಮಾಹಿತಿ ನೀಡಲಾಯಿತು. ಮೃತಪಟ್ಟ ಜಾನುವಾರುಗಳ ಫಲಾನುಭವಿಗಳಿಗೆ 7.55 ಲಕ್ಷ ರೂಪಾಯಿ ಮೊತ್ತದ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಯಿತು. ಅಲ್ಲದೆ ಬಿಎಂಸಿ ಕಟ್ಟಡ ಕಾಮಗಾರಿಗೆ 1 ಲಕ್ಷ ರೂಪಾಯಿ ಅನುದಾನವನ್ನು ಸಹ ನೀಡಲಾಯಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಚಿಮುಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ, ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಾಲು ಒಕ್ಕೂಟದ ವತಿಯಿಂದ ಹಾಲಿನ ಗುಣಮಟ್ಟ ಕಾಪಾಡುವ ಹಾಗೂ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತು ಪ್ರತ್ಯೇಕ ಜಾಗೃತಿ ಸಭೆಯನ್ನು ಹಮ್ಮಿಕೊಂಡು ಒಕ್ಕೂಟದ ಪ್ರಗತಿ, ಹಾಲಿನ ಗುಣಮಟ್ಟದ ಪ್ರಾಮುಖ್ಯತೆ ಮತ್ತು ಮುಂದಿನ ಗುರಿಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡುತ್ತಿರುವುದಾಗಿ ಹೇಳಿದರು. ಹಾಲು ಮಾರಾಟದಲ್ಲಿ ಗುಣಮಟ್ಟ ಅತ್ಯಂತ ಮುಖ್ಯವಾಗಿದ್ದು, ಬೇರೆ ಯೂನಿಯನ್ಗಳಂತೆ ಗುಣಮಟ್ಟ ಕಾಯ್ದುಕೊಳ್ಳದಿದ್ದರೆ ಒಕ್ಕೂಟಕ್ಕೆ ನಷ್ಟವಾಗಲಿದೆ. ಬಾಗೇಪಲ್ಲಿ, ಶ್ರೀನಿವಾಸಪುರ, ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ಸೇರಿದಂತೆ ಒಕ್ಕೂಟದ ವ್ಯಾಪ್ತಿಯಲ್ಲಿ ಖಾಸಗಿ ಡೈರಿಗಳ ಪೈಪೋಟಿಯನ್ನು ಸಮರ್ಥವಾಗಿ ಎದುರಿಸಲು ಹಾಲಿನ ಗುಣಮಟ್ಟವೇ ನಮ್ಮ ಅಸ್ತ್ರ ಎಂದರು. ಸೆಪ್ಟೆಂಬರ್ 1 ರಿಂದ ಎನ್ಡಿಪಿ ಮತ್ತು ಎಂಎಸ್ಪಿ ಯೋಜನೆಯಡಿ ಹಾಲಿನ ಮಾದರಿಗಳನ್ನು ಪರೀಕ್ಷಿಸಲು ಅತ್ಯಾಧುನಿಕ ಯಂತ್ರಗಳನ್ನು ಅಳವಡಿಸಲಾಗುತ್ತಿದ್ದು, ಕೇವಲ 2 ರಿಂದ 3 ನಿಮಿಷಗಳಲ್ಲಿ ಹಾಲಿನಲ್ಲಿರುವ ನೀರಿನಂಶ ಹಾಗೂ ಇಳುವರಿಯನ್ನು ನಿಖರವಾಗಿ ಪತ್ತೆಹಚ್ಚಿ ಆನ್ಲೈನ್ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಪ್ರಸ್ತುತ ಒಕ್ಕೂಟದ ವ್ಯಾಪ್ತಿಯಲ್ಲಿ ಪ್ರತಿದಿನ 5 ಲಕ್ಷದಿಂದ 5.65 ಲಕ್ಷ ಲೀಟರ್ ವರೆಗೆ ಹಾಲು ಉತ್ಪಾದನೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಇದನ್ನು 7 ಲಕ್ಷ ಲೀಟರ್ಗೆ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ರೈತರು ಈ ನಿಟ್ಟಿನಲ್ಲಿ ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಕೋರಿದ ಅವರು, ಒಕ್ಕೂಟವು ತೆರಿಗೆ ವಿನಾಯಿತಿ ಹಾಗೂ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಲಾಭದ ಹಣವನ್ನು ರೈತರಿಗೆ ವಿವಿಧ ಸೌಲಭ್ಯಗಳ ರೂಪದಲ್ಲಿ ತಲುಪಿಸುತ್ತಿದೆ. ಒಕ್ಕೂಟವು ಕಳೆದ ವರ್ಷ ಉತ್ತಮ ಲಾಭ ಗಳಿಸಿದ್ದು, ರೈತರ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದ ಅಧ್ಯಕ್ಷರು, ರೈತರು ಚೆನ್ನಾಗಿದ್ದರೆ ಮಾತ್ರ ಒಕ್ಕೂಟ ಉಳಿಯಲು ಸಾಧ್ಯ. ನಾವೆಲ್ಲರೂ ಒಟ್ಟಾಗಿ ಒಕ್ಕೂಟದ ಪ್ರಗತಿಗಾಗಿ ಮತ್ತು ಹಾಲಿನ ಗುಣಮಟ್ಟವನ್ನು ಕಾಪಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಎಂದರು. ಕಾರ್ಯಕ್ರಮದಲ್ಲಿ ಚಿಮುಲ್ ನಿರ್ದೇಶಕಿ ಸುಮಾ ರವಿಚಂದ್ರಾರೆಡ್ಡಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ನಾಗೇಶ್ ರವರು ಮಾತನಾಡಿದರು. ಇಲ್ಲಿನ ವ್ಯವಸ್ಥಾಪಕ ಎ ಮಂಜುನಾಥ್, ಡಿಎಂ ಡಾಕ್ಟರ್ ಪಿಬಿ ರಾಜು, ಬಿಎಂಸಿ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಹಾಲು ಉತ್ಪಾದಕ ರೈತರು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸುಮಾರು 50,000 ಇರ್ತಕ್ಕಂಥ ಒಂದು ಏನು ಇನ್ಶೂರೆನ್ಸ್ ಮೊತ್ತ ಇವತ್ತು ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಅದನ್ನು 80,000 ನಿಲ್ಲಿಸಿದ್ವಿ. ಮುಂದೆ ಕೂಡ 1 ಲಕ್ಷ ತಗೊಳ್ಳತಕ್ಕಂಥ ಪ್ರೀಮಿಯಂ ಕೂಡ ಬರ್ತದೆ, ಅವೆಲ್ಲ ಕೂಡ ಅನುಕೂಲ ಆಗ್ತದೆ. ಯಾಕಂದ್ರೆ ಇವತ್ತು 1 ಲಕ್ಷ ಕಮ್ಮಿ ಯಾರು ಹಸು ಸಿಗ್ತಾ ಇಲ್ಲ, ಇವತ್ತು 1 ಲಕ್ಷ ತಗೊಳ್ಳೇಬೇಕಾಗುತ್ತೆ. ಅದರಿಂದ ನಮಗೆ ಪ್ರೀಮಿಯಂ ಕೂಡ ಜಾಸ್ತಿ ಆಗಿದೆ, ನಮಗೂ ಕೂಡ ದಂಡ ಜಾಸ್ತಿ ಆಗಿದೆ. ಸಮಾನವಾಗಿ ತಗೊಳ್ಳೋದು 50% ನಿಮಗೂ ಲಾಸ್ ಆಗ್ತದೆ. ಈ ಸಲ ಲಾಸ್ ಅಂದರೆ ನಿಮ್ಗೆ ಬರ್ತದೆ, ಹಸು ಬರ್ತದೆ, 50% ನಮಗೂ ಒತ್ತಡ ಜಾಸ್ತಿ ಆಗ್ತದೆ. ಅದರಿಂದ ನಾವೆಲ್ಲ ಯಾರು ಇವತ್ತು ಮುಂದೆ 60-70,000 ಬಂದರೆ 80,000 ಆಗ್ತದೆ. ಮುಂದಿನ ದಿವಸ ನಿಮ್ಮ ಹಸುವಿನ ಒಂದು ಇದರ ಮೇಲೆ ನಿರ್ಧಾರದ ಮೇಲೆ ಅದು ನಿರ್ಧಾರ ಮಾಡಿದ್ರೆ ಇವತ್ತು 7 ಲಕ್ಷ ರೂಪಾಯಿ ಈ ಭಾಗದ ಈ ಹೋಬಳಿಯ ಮತ್ತು ಕೆಲವು ಕಸಬಾ ಹೋಬಳಿಯ ಕೆಲವು ಗ್ರಾಮಗಳಿಗೆ ಇವತ್ತು 7 ಲಕ್ಷ ರೂಪಾಯಿ ಮೊತ್ತದ ಚೆಕ್ಕನ್ನು ಕೊಟ್ಟಿದ್ದು, ಇದು ಮುಂದುವರಿಸಿಕೊಂಡು ಹೋಗ್ತೈತೆ. ಮುಂದೆ 80,000 ಬರ್ತದೆ ಅಂತ ಹೇಳಿ ಬಯಸ್ತೀವಿ. ನಮ್ಮ ಒಕ್ಕೂಟದಿಂದಲೇ ನಾವು ಕ್ವಾಲಿಟಿ ಬಗ್ಗೆ ಬಹಳ ಒಂದು ಪ್ರತ್ಯೇಕವಾದ ಸಭೆಗಳನ್ನು ಮಾಡಿ ತಿಳುವಳಿಕೆಯನ್ನು ಕೊಡಬೇಕಾಗಿದ್ದ ಜವಾಬ್ದಾರಿ ನಮ್ಮ ಮೇಲೆ. ಯಾಕಂದ್ರೆ ಇವೆಲ್ಲ ಕೂಡ ಹೇಳ್ತಾನೆ ಇದ್ರು, ಕ್ವಾಲಿಟಿ ಚೆನ್ನಾಗಿದ್ರೆ ನಮ್ಮ ಹಾಲು ಕೂಡ ಮಾರಾಟ ಆಗುತ್ತೆ. ಇವಾಗ ನೋಡಿ, ಬಳ್ಳಾರಿ ಜಿಲ್ಲೆಯಲ್ಲಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು, ಗುಣಮಟ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣೂರಿಗೆ ನಮ್ಮ ಮಾಡ್ತಾ. ಯಾಕಂದ್ರೆ ಇಲ್ಲಿ ನಮ್ಮ ಭಾಗದ ಬಹಳ ಈ ಕೋಲಾರ ಜಿಲ್ಲೆ ವಿಶೇಷವಾಗಿ ಹಾಲು ಮತ್ತು ರೇಷ್ಮೆಗೆ ಹೆಸರುವಾಸಿಯಾದ ಈ ಅವಾಜಿತ 2 ಜಿಲ್ಲೆ. ಆದ್ದರಿಂದ ನಾವು ಗುಣಮಟ್ಟ ಕಾಪಾಡೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಯಾಕಂದ್ರೆ ಮೊದಲೇನಾಗ್ತಾ ಇತ್ತು, 8.2 ತಗೊಂಡು ಅದಕ್ಕೆ 5 ರೂಪಾಯಿ ಬರ್ತಾ ಇದೆ. ಆ 2 ರೂಪಾಯಿ ಸೊಸೈಟಿ ಲಾಸ್ ಆಗ್ತಾ ಇದೆ. ಅದನ್ನು ಗ್ರಾಹಕ ರೈತರು ಗೊತ್ತಾಗ್ತಾ ಇಲ್ಲ. ಅದನ್ನು ಅವರೇ ಸಂಘ ಬರ್ತದೆ. ಅದೇನು ನಾವು ಕೊಡ್ತಾ ಇದ್ವಿ ಮೈಂಟೆನೆನ್ಸ್ ಅಂತ 2 ರೂಪಾಯಿ ಚಿಲ್ಲರೆ ಇದೆ, ಅದನ್ನು ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಸೆಪ್ಟೆಂಬರ್ 1 ರಿಂದ ಆ ತರ ಒಂದು ವಾತಾವರಣ ಇಲ್ಲ.
ಯಾಕಂದ್ರೆ ಇವಾಗ NDP ಅಂತ ಒಂದು ಸ್ಕೀಮಲ್ಲಿ NDP ಸೇರಿ AMF ಸೇರಿ ಒಕ್ಕೂಟರು ಸೇರಿ ಕೂಡ ನಾವು ಒಂದು ಕರ್ನಾಟಕದ ಹಾಲನ್ನು ಸರಬರಾಜು ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಅನ್ಕೊಂಡೆ. ಅವಾಗ ಗೊತ್ತಾಗಿದೆ ಏನು ಅನಾಲಿಸಲು ಏನು ಚಿಂತೆ ಪಡ್ತಾ ಇದ್ದೀವಿ. ಆ ಈ ಉದ್ದೇಶನೇ ಗೊತ್ತಾಗುತ್ತೆ. ಮೊದಲು ಗರ್ಭಲ್ ಹಾಕೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೆಕ್ರೆಟರಿಗೆ ಒಂದು 50-60 ಶಾಂಪಲ್ಸ್ ಬಂದಾಗ ತಕ್ಷಣ ನಮಗೆ ಅದನ್ನ ಕ್ವಾಲಿಟಿ ನಿರ್ಣಯ ಮಾಡುವುದು ಕಷ್ಟ ಆಗ್ತದೆ. ಇವಾಗ ಆ ಥರ ಇಲ್ಲ, ಅನಾಲಿಸರೇ ಬರುತ್ತೆ. ಒಂದು ಶಾಂಪಲ್ ಒಂದು 2 ನಿಮಿಷ 3 ನಿಮಿಷ ಅಷ್ಟೇ ಒಂದು ಶಾಂಪಲ್ ತಗೊಂಡ್ರೆ ಅದರಲ್ಲಿ ನೀರು ಎಷ್ಟಿದೆ, ಬೇರೆ ಅಡಾಪ್ಟೇಷನ್ ಆಗಿದೆ, ಏನಿದೆ ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಅದನ್ನ ರಿಪೋರ್ಟ್ ತಂದು ಆನ್ಲೈನ್ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ನಾವು ಈ ಪ್ರತ್ಯೇಕ ಸಭೆಗಳನ್ನು ಮಾಡೋ ಉದ್ದೇಶನೇ ಮುಂಚೆ ಬರ್ಸ್ತಾ ಇತ್ತು. ಆದ್ರೆ ಇವಾಗಲೂ ಕೂಡ ನಾವು ಬರ್ಸೋದಕ್ಕೆ ಇವಾಗ ನಮಗೆ ಗೊತ್ತಿದೆ. ಈ ಯಾವಾಗ ಈ ಬಾಡ್ಗಳಲ್ಲಿ ನಮ್ಮ ಹೇಳ್ತಾ ಇದ್ರು, ಬಾಡ್ಗಳಲ್ಲೇ ಬಹಳ ನಮಗೆ ಈ ಪ್ರೈವೇಟ್ ಇದನ್ನ ಹೊಡೆದ. ಬೇರೆ ಎಲ್ಲಿ ಕೂಡ ಬೆಂಗಳೂರಲ್ಲಿಲ್ಲ. ನಮ್ಮ MD ಅವರು ಹೇಳ್ತಾ ಇದ್ರು ಬೆಂಗಳೂರಲ್ಲಿ ಇಲ್ಲ, ಎಲ್ಲಿ ಹೋದ್ರು ಕೂಡ ನಮ್ಮ ಬಾಗೇಪಲ್ಲಿ ಬಾಡ ಚೋಳೂರು ಕಡೆ ಇದೆ. ಆಮೇಲೆ ಒಳಗ ಬರಕ್ಕಾಗಲ್ಲ, ಕಸಬಾ ಬರಕ್ಕಾಗಲ್ಲ, ಹೊಡಗೊಂಡೆ ಕಡೆ ಇಲ್ಲ, ಕೋರಿಪುರ ಕಡೆ ಇಲ್ಲ. ವಿಶೇಷವಾಗಿ ಈ ಜಿಲ್ಲೆಯ 2 ಜಿಲ್ಲೆಯ ಶ್ರೀನಿವಾಸಪುರ ಮುಳಬಾಗಿಲು ಇರ್ಬೋದು, ನಮ್ಮ ಜಿಲ್ಲೆಗೆ ಚಿಂತಾಮಣಿ ಬಾಗೇಪಲ್ಲಿ ಹೊಡ್ತಾ ಇರೋದೇ ಇದ್ದಿಲ್ಲ. ಇನ್ನು ಶಿಲ್ಗಟ್ಟಿ ಕೆಲ್ಪಿನೂ ಕೂಡ ನಾವು ಪ್ರೈವೇಟ್ ನಾವು ಎಲ್ಲಿ ಕೂಡ ಅಲ್ಲಿ ಬೆಳೆಯೋದಿಲ್ಲ. ಆದ್ರಿಂದ ನಾವು ಕೂಡ ಇವತ್ತು ಗುಣಮಟ್ಟ ಕಾಪಾಡಬೇಕಾದ ಜವಾಬ್ದಾರಿ ಇದೆ. ಯಾಕಂದ್ರೆ ಮೊದಲೇನು ಆಗ್ತಾ ಇತ್ತು, ಒಳ್ಳೆಯ ಇವಾಗ ಎಲ್ಲ ತರಕಾರಿಗಳ ಏನು ಅವಯವ ಇವಾಗ ಗರ್ಭಲ್ ಆದ್ರೆ ನೋಡ್ತಾ ಇದ್ದು ಹೇಳ್ತಾ ಇದ್ದಾರೆ ಬಾಬು. ಯಾವತ್ತೂ ಕೂಡ ಈ ಸಲಕರಣೆಗಳು ನಮ್ಗೆ ತಾತ್ಕಾಲಿಕ ತಕ್ಷಣ ತಗೊಳ್ಳೋದಿಕ್ಕೆ ಅಷ್ಟೇ. ನಮ್ಗೆ ಕ್ಯಾಲಿಬ್ರೇಷನ್ ಮಾಡಿ ನೀಟಾಗಿ ಒಂದು ಗುಣಮಟ್ಟ ತಗೊಳ್ಳೋದಕ್ಕೆ ನಾವೆಲ್ಲ ಕೂಡ ನಾವು ಸಹಕಾರ ಕೊಡ್ತೀವಿ. MD ಅವರಾಗಿರ್ಬೋದು, ಆಗಿರ್ಬೋದು, ಎಲ್ಲರೂ ಕೂಡ ಅದಕ್ಕೆ ಹೊಂದ್ಕೋಬೇಕಾದ ಒಂದು ಪರಿಸ್ಥಿತಿಗಳು ಬಂದಿದೆ. ಇವಾಗ ಆಗಲೇ ಹೇಳ್ತಾ ಇದ್ರು ನಾವು ಸಂಘಗಳಲ್ಲಿ ಇವಾಗ ಅದೇ ನಮ್ಮ ಸಂಘ ಇಡುತ್ತೆ. ಆ ಸಂಘದಿಂದ ಬಿಟ್ಟು ಏನೋ ಒಂದು ಕಾರಣದಿಂದ ಪಕ್ಕ ಸಂಘಕ್ಕೆ ಯಾರಾಗೋದು ಅದು ಬೇಡ ದುರ್ದೇಶ ಅದನ್ನ ಫಸ್ಟ್ ಅದನ್ನ ಕಂಟ್ರೋಲ್ ಮಾಡಿ, ಆಮೇಲೆ ಅದನ್ನ ನಮ್ಮ ಡಾಕ್ಟರ್ ಕೂಡ ನಮ್ಮ ಡಾಕ್ಟರ್ ಕೂಡ ಅಲ್ಲಿ ಯಾರು ಚಿಕಿತ್ಸೆಯನ್ನು ಕೊಡಕ್ಕೆ ಹೋಗೋದು. ನಾವು ವರ್ಗಗಳು ಕೊಡ್ತಾ ಇದ್ದಾರೆ, ಅದೇ ಒಂದು ಪ್ರಾಬ್ಲಮ್. ಅವ್ರೇನಾಗುತ್ತೆ ಅವ್ರ ಹತ್ರ ಎಲ್ಲ ಕಲ್ತ್ಬಿಟ್ಟಾಗ ಅದೇನೇ ಹೇಳ್ತಾ ಇದ್ದಾರೆ ಹೊಸ ಡಾಕ್ಟ್ರಿನ ಹಳೆ ರೋಗಿಗಳು ಅಂತ. ಇವಾಗ ಎಲ್ಲರೂ ಕೂಡ ಹೊಸ ಡಾಕ್ಟ್ರಿನ ನಮ್ಮ ವರ್ಗಗಳು ಒಳ್ಳೆ ಡಾಕ್ಟರ್ಗಿಂತ ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಅದಕ್ಕೂ ಕೊಡ್ತಾರೆ. ಯಾಕಂದ್ರೆ ನಮ್ಮಂತ ತರಬೇತಿ ತಗೊಂಡು ನಮ್ಮಿಂದಾನೇ ಒಂದು ಎಲ್ಲ ಸೌಲಭ್ಯ ಕೊಟ್ಟು ಅವ್ರನ್ನ ನಾವೇ ನಮ್ಮ ಒಕ್ಕೂಟದಿಂದ ಅವ್ರಿಗೆ ಎಲ್ಲ ಸೌಲಭ್ಯ ಕೊಟ್ಟು ನಾವು ಬೆಳೆಸಿದ್ದೀವಿ. ಹಲವಾರು ಚರ್ಚೆಗಳು ನಡೆಯಿತು. ಮೊದಲನೇದಾಗಿ ನಾವು ನಮ್ಮ ಹತ್ರ ಇವತ್ತು ಹೇಳೋದಿಷ್ಟೇ, ಗುಣಮಟ್ಟದ ಅಂತ ಹೋಗಬೇಕು. ಏಕೆಂದ್ರೆ ಯಾರೆಲ್ಲ ಹೇಳಿದ್ರೆ ನಾನು ಪುನರಾವರ್ತನೆ ಮಾಡೋದು ಬೇಡ. ಹಾಲಿನ ಗುಣಮಟ್ಟ ಯಾಕೆ ಹೇಳ್ಬೇಕು ಅಂದ್ರೆ ನಾವು ಈಗ ಪ್ರತಿಯೊಂದು ಮತ್ತು ರೈತರು ಇವತ್ತು ಎಲ್ಲೇ ಹೋದ್ರು ಕೂಡ ನಾವು ಪ್ರತಿ ವಸ್ತುವನ್ನು ಖರೀದಿ ಮಾಡಿದಾಗ ಕೂಡ ಆ ದುಡ್ಡಿಗೆ ತಕ್ಕ ಮಟ್ಟಿಗೆ ಏನು ನಾವು ಅದಕ್ಕೆ ನಾವು ಕ್ವಾಲಿಟಿ ಕೇಳ್ತೀವಿ, ಅಂದ್ರೆ ಗುಣಮಟ್ಟ ಕೇಳ್ತೀವಿ. ಇವತ್ತು ಟೊಮೊಟ ಉರಿ ತಗೊಂಡು 100 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ, 150 ರೂಪಾಯಿ ಕೂಡ ಕೆಜಿ ಉರಿ ಸಿಗ್ತದೆ, ಅಥವಾ 10 ರೂಪಾಯಿಂದ ಉರಿ ಸಿಗ್ತದೆ. ಅಂದ್ರೆ ಅದ್ರ ಕ್ವಾಲಿಟಿ ಅದ್ರ ಮೇಲೆ ಇರ್ತದೆ. ಅದರಿಂದ ಇವತ್ತು ಬಟ್ಟೆ ತಗೊಂಡಿವಿ, ರೈಮಾಂಡ್ಸ್ ಎಷ್ಟು, ಬೇರೆ ಕಡಿಮೆ ಮಾಡಿರ್ತಕ್ಕಂಥ ಬಟ್ಟೆ ಎಷ್ಟು. ಸ್ಕೂಲ್ಸು ಅಷ್ಟೇ, ಗೌರ್ಮೆಂಟ್ ಸ್ಕೂಲ್ ಎಷ್ಟು, ಇವತ್ತು ಬೇರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಸ್ಕೂಲ್ಸ್ ತೆಗೆಸ್ಬೇಕಂದ್ರೆ ಇವತ್ತು ಅದಕ್ಕೆ ಡೊನೇಷನ್ ಎಷ್ಟು. ಪ್ರತಿಯೊಂದರಲ್ಲೂ ಕೂಡ ಇವತ್ತು ಇವತ್ತು ದುಡ್ಡು ಹೆಚ್ಚಿಗೆ ಕೊಡ್ಬೇಕಾದ್ರೆ ನಾವು ಕೇಳೋದು ಕ್ವಾಲಿಟಿ, ಗುಣಮಟ್ಟ. ಅದರಿಂದ ನಾವು ತಿನ್ನೋ ಪದಾರ್ಥಗಳು ಅಷ್ಟೇ. ಬೇರೆ ಬೆಂಗಳೂರು ಫುಟ್ಪಾತ್ ಅಲ್ಲಿ ಊಟ ಸಿಗ್ತದೆ, 5 ಸ್ಟಾರ್ ಅಲ್ಲಿ ಊಟ ಸಿಗ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಎಲ್ಲಿ ನಾವು ದುಡ್ಡು ಜಾಸ್ತಿ ಕೊಡ್ತೀವಿ ಅಲ್ಲಿ ಗುಣಮಟ್ಟ ಜಾಸ್ತಿ ಇರ್ತದೆ. ಅದಕ್ಕೆ ಯಾಕೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಂದ್ರೆ, ನಾನು ಹಿಂದೆ ಹಾಲು ಬರೀ ನೀರು ಹಾಕ್ಬಿಡ್ತೀವಿ, 50% ನೀರಿತ್ತು. ಆದರೆ ರೈತರು ಇವತ್ತು ಮತ್ತೆ ನಮ್ಮ ಆಡಳಿತ ಕಾರ್ಯದರ್ಶಿಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಒಕ್ಕೂಟ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಸದ್ಬಳಕೆ ಮಾಡ್ತೀವಿ. ಇವತ್ತು ಈಗ ಬರೀ ಲೀಟರ್ಗೆ ಹಾಕ್ಬಿಟ್ಟು ಲೀಟರ್ ಹಾಕ್ಕೊಡ್ತೇವೆ, ಬರೀ CLR ಹಾಕ್ಬಿಟ್ಟು ಅಂದ್ರೆ ಡಿಗ್ರಿ ಹಾಕ್ಬಿಟ್ಟು. ಇವತ್ತು ಹಂಗಲ್ಲ, ಎಲ್ಲ ಗ್ರಾಮಗಳಲ್ಲೂ ಕೂಡ ಇವತ್ತು ಸ್ವಂತ ಕಟ್ಟಡ ಇದೆ, ಇವತ್ತು ಸ್ವಂತ ಕಂಪ್ಯೂಟರ್ ಕೊಟ್ಟಿದ್ದೀವಿ, ಅನಲೈಸರ್ ಕೊಟ್ಟಿದ್ದೀವಿ, ಎಲ್ಲ ಗರ್ಭ ಕೊಟ್ಟಿದ್ದೀವಿ. ಎಲ್ಲ ರೀತಿಯಲ್ಲೂ ಕೂಡ ಹಂತವಾಗಿ ಇವತ್ತು ರೈತರು ಇವತ್ತು ಬಹಳ ತಂತ್ರಜ್ಞಾನದಲ್ಲಿ ಹೆಚ್ಚಿಗೆ ಅವರಿಗೆ ಅವಕಾಶ ಕೊಡಬೇಕು, ರೇಟ್ ಜಾಸ್ತಿ ಕೊಡಬೇಕು, ಪ್ರೈವೇಟ್ ಅವರಿಗೆ ನಾವು ಕೂಡ ಕಾಂಪಿಟೇಷನ್ ಮಾಡಬೇಕು ಅನ್ನೋ ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು
ಈ ಹೋಗಿ ಕೂಡ ಇವತ್ತು ಎಲ್ಲ ಒಂದು 5-6 ಸೊಸೈಟಿ ಕೂಡ ಎಲ್ಲ ಸೊಸೈಟಿಗಳಲ್ಲಿ ಕೂಡ ಏಮ್ಸ್ ಏಮ್ಸ್ ಕೂಡ ಬದಲಾವಣೆ ತಂದಿದೆ ಇವತ್ತು. ಯಾಕೆ ಇವತ್ತು ಪ್ರೈವೇಟ್ ಅವ್ರು ಹೋಗ್ತಿದ್ದಾರೆ ಅಂದ್ರೆ ಕೆಲವೇ ಚರ್ಚೆ ಆಯಿತು. ಮತ್ತೆ 35 ರೂಪಾಯಿ 40 ಪೈಸೆ ನಾವು ಕೊಡ್ತೀವಿ ಪ್ರತಿ ಲೀಟರ್ಗೆ. ಅದನ್ನ ಇವತ್ತು 3.5 8.5 ಕೊಡ್ತಿರೋದ್ರಿಂದ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. 18 ಪೈಸೆ ಹೆಚ್ಚುವರಿಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಅಳವಡಿಕೆ ಮಾಡ್ಕೋಬೇಕು ನಾವು ಎಲ್ಲರೂ ಕೂಡ. ಪ್ರತಿ ಗ್ರಾಮದಲ್ಲಿ ಅದೇ ಆಗಲೇ ನಮ್ಮ NGO ಹೇಳ್ತಿದ್ರು, ದೇವಸ್ಥಾನ ಸ್ಕೂಲ್ ಹೇಗೋ ಸಂಘನೂ ಅಷ್ಟೇ. ಪ್ರತಿ ಗ್ರಾಮದಲ್ಲಿ ಇವತ್ತು ಎಷ್ಟು ಜನಸಂಖ್ಯೆ ಆಧಾರದ ಮೇಲೆ ಶ್ರೀಶಕ್ತಿ ಸಂಘ ಇರ್ತದೆ ಅಂತ ಅಲ್ಲಗ ಒಳ್ಳೆಯದಾಗಿ ಶ್ರೀಶಕ್ತಿ ಸಂಘ ಅಷ್ಟೇ ಅಂದ್ರೆ ಅದು ಸ್ವಾವಲಂಬನೆ ಬದುಕುಗಳಿಗೆ ಇವತ್ತು ಅಲ್ಲಿ ಸಾಲ ಸಿಗ್ತದೆ, ಕಡಿಮೆ ಬಡ್ಡಿ ದರದಲ್ಲಿ ಶ್ರೀಶಕ್ತಿ ಸಂಘ ಮಾಡ್ಕೊಂಡು. ಅದೇ ಇವತ್ತು ಹಾಲಪ್ಪ ಸಹಕಾರ ಸಂಘ ಯಾಕಿರ್ತದೆ ನಮ್ಮ ಬದುಕು ಕಟ್ಕೊಳ್ಳಿಕ್ಕೆ ಇವತ್ತು ಹಾಲಪ್ಪ ಸಹಕಾರ ಸಂಘ ನಮ್ಮ ಬದುಕು ಇವತ್ತು ಪ್ರತಿ 15 ವರ್ಷಕ್ಕೂ ಸರ್ತಿ ನಮಗೆ ಮಳೆ ಇದೆ ಇದ್ರು ಕೂಡ ನಮ್ಗೆ ಏನಾದ್ರು ಜೀವನ ಕೊಡ್ತಕ್ಕಂಥದ್ದು ಏನಾದ್ರು ಸಂಘ ಇರೋದು ಹಾಲಪ್ಪ ಸಹಕಾರ ಸಂಘ. ಇವತ್ತೆಲ್ಲ ಕೂಡ ನಮ್ಮನ್ನೆಲ್ಲ ಇವತ್ತು ನಿರ್ದೇಶಕರಾಗಿ ಆಯ್ಕೆಗೊಳಿಸಿದ್ದೀರಾ. ಇವತ್ತು ನಾನು ಈ ಭಾಗದಿಂದ ಬಂದಿದ್ರೆ ಮಂಜಣ್ಣ ಅವರು ಕೂಡ ಇವತ್ತು 4ನೇ ಸರ್ತಿ ಅವರು ಕೂಡ ನಿರ್ದೇಶಕರು ಮತ್ತು 2ನೇ ಸರ್ತಿ ಅಧ್ಯಕ್ಷರು ಕೂಡ ಅವರು ಕೂಡ ಹಿಂದೆ ಯಾವ ರೀತಿ ವ್ಯವಸ್ಥೆ ಯಾವ ರೀತಿ ಇವತ್ತು ಅವರ ಅಧ್ಯಕ್ಷತೆ ಬಂದ ಮೇಲೆ ನಾವು ಯಾವ ರೀತಿ ಒಟ್ಟಿಗೆ ಎಲ್ಲ ಸೇರಿ ಈ ಒಂದು ಒಕ್ಕೂಟದ ಪ್ರಮುಖ ಅಧ್ಯಕ್ಷರಾಗಿ ಯಾವ ರೀತಿ ಒಕ್ಕೂಟವನ್ನು ಮುನ್ನಡೆಸಿಕೊಂಡು ಅವರು ಕೂಡ ಒಂದೇ ಆದಂತ ಒಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡಿದ್ದಾರೆ. ಎಲ್ಲೂ ಕೂಡ ರಾಜಿ ಆಗೋದಿಲ್ಲ. ಒಳ್ಳೆಯದಾಗಿ ನಾವು ಗುಣಮಟ್ಟದಾರರು ಕೊಡಬೇಕು. ಈ ದೇಶದಲ್ಲಿ ಒಂದು ವ್ಯವಸ್ಥೆ ಬದಲಾವಣೆ ಆಗಿರೋದ್ರಿಂದ ಗುಣಮಟ್ಟದ ಮೇಲೆ ಆಧಾರ ಇರೋದ್ರಿಂದ ಅದೆಲ್ಲ ಇವತ್ತು ಕೊಡಬೇಕಾಗ್ತದೆ. ದೊಡ್ಡ ಇವತ್ತು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮತ್ತೆ ಅವರು ಕೂಡ ಬೇರೆ ಬೇರೆ ಕನ್ಸೆಪ್ಟ್ ಇಟ್ಟಿದ್ದಾರೆ. ಇವತ್ತು 7.5 ಲಕ್ಷ 8 ಲಕ್ಷ ಲೀಟರ್ ಹಾಲು ತಗೊಂಡು ಹೋಗ್ಬೇಕು, ಹೊಸ ಡೈರಿ ಮಾಡಬೇಕು. ಇವತ್ತು ನಮ್ಮೆಲ್ಲ ದೊಡ್ಡ ಸವಾಲಿದೆ. ಅದಕ್ಕೆ ಇವತ್ತು ನಾವು ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಾಣಿಕೆ ಮಾಡ್ಕೋಬೇಕು. ನಾವು ಅದನ್ನ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಿಂದ ದೊಡ್ಡ ಸಮುದ್ರ ಇದ್ದಾಗ ಕೆಲವು ಕಡೆ ಹೊಡ್ಕೊಂಡು ಹೋಗ್ತಾ ಇದೆ. ಆದರೆ ಇವತ್ತು ಕೋಲಾರದಲ್ಲಿ 8 ಲಕ್ಷ ಆಗ್ತಾ ಇದೆ, ನಮ್ಮ ಬರೀ 5 ಲಕ್ಷ ಲೀಟರ್ ಹಾಲು ಆಗ್ತದೆ. ಇವತ್ತು ರೇಟ್ ಎಲ್ಲರಿಗಿಂತ ಸರಿಸಮವಾಗಿ ಕೊಡ್ತಾ ಇದ್ದಾರೆ. ಈಗಾಗಲೇ ಹೇಳ್ತಿದ್ರು ಅಧ್ಯಕ್ಷರು, ಹಾಸನದಲ್ಲಿ ಇವತ್ತು 16 ಲಕ್ಷ ಲೀಟರ್ ಹಾಲು ಉತ್ಪಾದನೆ 12 ಲಕ್ಷ ಹಾಲು ಉತ್ಪಾದನೆ ಆಗ್ತಾ ಇದೆ ಕೂಡ 33 ರೂಪಾಯಿ ಕೊಡ್ತಾ ಇದೆ. ಅಲ್ಲಿ ನಾವು ಯಾಕಂದ್ರೆ ಯಾರ ಹೆಸರು ಬರೋದಿದೆ, ನಾವು ಎಲ್ಲೂ ಕೂಡ ರೈತರಿಗೆ ಮೋಸ ಮಾಡ್ತಾ ಇದ್ದೀವಿ. ಗುಣಮಟ್ಟದ ಮೇಲೆ ಯಾರು ಕೊಡ್ತೀವಿ ಅಂದ್ರೆ ನಾವು ರೈತರಿಂದ ಬರೀ 1 ರೂಪಾಯಿ ತಗೊಳ್ತಾ ಇದ್ದೀವಿ ಅಷ್ಟೇ. ಅಂದ್ರೆ ಅದು ನಿಮ್ಮ ಅಭಿವೃದ್ಧಿಗೋಸ್ಕರ ಇವತ್ತು ಇವತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನೀವು ಕೊಟ್ಟು 1 ರೂಪಾಯಿ ಬೆಳೆದಿರ್ತೀವೋ ಅದು ಮತ್ತೆ ವಾಪಸ್ ಕೊಡ್ತೀವಿ. ಇವತ್ತು ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಸುಮಾರು 55-60 ಕೋಟಿ ರೂಪಾಯಿ ನಾವು ಇವತ್ತು ಕ್ಯಾಶ್ ಇಟ್ಕೊಂಡಿದ್ವಿ. ಬರಗಾಲ ಪರಿಸ್ಥಿತಿ ಬಂದಾಗ ನಾವು ಯಾವ ರೀತಿ ಅದನ್ನು ನಿರ್ಮಿಸಬೇಕು, ರೈತರಿಗೆ ಯಾವ ರೀತಿ ಅದಕ್ಕೆ ಸಪೋರ್ಟ್ ಕೊಡಬೇಕು, ರೇಟ್ ಕೊಡಬೇಕು, ಹುಲ್ಲು ಕೊಡಬೇಕು, ಮೇವು ಕೊಡಬೇಕು, ಸೈಲೇಜ್ ಕೊಡಬೇಕು, ಸಬ್ಸಿಡೀಸ್ ಕೊಡಬೇಕು ಅಂತ ಉದ್ದೇಶದಿಂದ ಇವತ್ತು ನಮ್ಮಲ್ಲಿ 50-60 ಕೋಟಿ ರೂಪಾಯಿ ಇವತ್ತು ನಮ್ಮ ಅಕೌಂಟಲ್ಲಿ ಅಧ್ಯಕ್ಷರು ಕೂಡ ಇಟ್ಟಿದ್ದಾರೆ. ಮತ್ತೆ ಇವತ್ತು ಹೊಸ ಡೈರಿ ಕಟ್ಟಡ ಕಟ್ಟಬೇಕು. ಇವತ್ತು ಪ್ರತಿ ತಿಂಗಳು ಸುಮಾರು 1-1.5 ಕೋಟಿ ರೂಪಾಯಿ ಅಷ್ಟು ಇವತ್ತು ಬೇರೆ ಒಕ್ಕೂಟಗಳಲ್ಲಿ ಹಾಲು ಪ್ಯಾಕಿಂಗ್ ಮಾಡೋದ್ರಿಂದ ಇವತ್ತು ಕಷ್ಟ ಆಗ್ತಿದೆ. ಆದಷ್ಟು ಬೇಗ ಕಟ್ಟಡ ಕಟ್ಟಕ್ಕಾಗೋದಿಲ್ಲ ಅಂತ ಅಧ್ಯಕ್ಷರು ಇವತ್ತು ಮೊದಲನೇದಾಗಿ ಅದನ್ನ ಅತಿ ಕಡಿಮೆ ದರದಲ್ಲಿ ಇವತ್ತು ಅದನ್ನ ರೇಟನ್ನು ನಮೂದೆ ಮಾಡಿ ಇವತ್ತು ಬರೀ ಒಂದು 1 ತಿಂಗಳಲ್ಲಿ ಅದನ್ನು ಕಾರ್ಯಕ್ರಮ ಮಾಡಿ ಕೂಡ ಒಂದು 2 ತಿಂಗಳಲ್ಲಿ ಕಾರ್ಯಕ್ರಮ ಮಾಡಬೇಕು. ಮತ್ತೆ ಡೈರಿ ಹೊಸ ಡೈರಿ ಈಗ ತತ್ವಕ್ಕೆ 1 ಕೋಟಿ ಉಳಿಸಬೇಕು ಅಂತ ದೊಡ್ಡ ಒಂದು ನಿರ್ಧಾರವನ್ನು ಕೂಡ ಇವತ್ತು ಅಧ್ಯಕ್ಷರು ತಗೊಂಡಿದ್ದಾರೆ. ಇದೆಲ್ಲ ಪ್ರಯತ್ನ ಏನಂದ್ರೆ ಇವತ್ತು ಬೆಲೆ ಜಾಸ್ತಿ ಕೊಡಬೇಕು. 1.5 ಕೋಟಿ ಉಳಿಕೆ ಆದರೆ ರೇಟ್ 20 ರೂಪಾಯಿ ಜಾಸ್ತಿ ಕೊಡಬೇಕು. ಆದ್ರೆ ಎರಡು ಹೇಳ್ತೀವಿ ರೇಟ್ ನಿಜವಾಗ್ಲೂ ನಿಜ ಕಮ್ಮಿ ಇದೆ, ಆದ್ರೆ ಹೆಚ್ಚುವರಿ ಮಾಡ್ತೀವಿ. ಮತ್ತೆ ನಿಮ್ಗೆ ಬಂತು ಮಳೆಗಾಲ ಒಂದ್ಗಡೆ ಇವತ್ತು ರೈತರ ಕಷ್ಟ ಇರೋದು ಮತ್ತೆ ಮಳೆ ಅಭಾವ ಇರೋದ್ರಿಂದ ಇವತ್ತು ಅಷ್ಟೇ ಆಗ್ಬಾರ್ದು. ಇವತ್ತು ಕೂಡ 50 ಲಕ್ಷ ಲೀಟರ್ ಇನ್ನೂ ಹಾಲು ಕಮ್ಮಿ ಆಗಲಿಲ್ಲ. ಕಾರಣ ಬೇರೆ ಇವತ್ತು ಬೇರೆ ಬೆಳೆಗೆ ಇವತ್ತು ಕೈ ಕೊಟ್ಟಿರೋದ್ರಿಂದ ಎಲ್ಲ ಹಾಲಿನ ಉಪಯೋಗ ಹೋಗ್ತಾ ಇದೆ. ಪ್ರೈವೇಟ್ ಅವ್ರು ಎಷ್ಟು ಬಂದ್ರು ಕೂಡ ನಮ್ಮನ್ನು ಕಾಂಪಿಟೇಟ್ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವರು ತರ್ಕಾಲ ಅಷ್ಟೇ ಯಾರೋ ಒಬ್ಬರು ಬರ್ತಿದ್ದಾರೆ. ಆದ್ರೆ ಇವತ್ತು ನಮ್ಮ ಒಕ್ಕೂಟದ ಒಂದು ಸೊಸೈಟಿ ಇದ್ರೆ 100 ಕುಟುಂಬಗಳು ಮತ್ತೆ ಬೇರೆ ಬೇರೆ ಇವತ್ತು ಅವಲಂಬಿತರಾಗಿರ್ತಕ್ಕಂಥ ಎಲ್ಲ ಇವತ್ತು ನಮ್ಮ ಕಾಂಟ್ರಾಕ್ಟ್ ಇಟ್ಕೊಂಡು ಇವತ್ತು ಬೇರೆ ಬರೋರೆಲ್ಲ ಬಂದಿರ್ತಕ್ಕಂಥ ಅವಕಾಶ ಸಿಕ್ಕಿದೆ. ಅದರಿಂದ ನಾವು ದಯವಿಟ್ಟು ಕೇಳ್ತಾ ಇದ್ದೀವಿ ನಿಮಗೆ, ನೀವು ದಯವಿಟ್ಟು ಇವತ್ತು ಏನು ನಾವು ಕಂಪ್ಲೇಂಟ್ಸ್ ಕೊಟ್ಟಿದ್ದೀರೋ ಅದನ್ನ ರೆಕ್ಟಿಫೈ ಮಾಡೋಣ. ಅಂದ್ರೆ ಅದನ್ನ ಬಗೆಹರಿಸೋಣ. ಅದನ್ನ ಯಾವುದೇ ರೀತಿ ಬಿಟ್ಕೊಳ್ಳೋದಿಲ್ಲ. ನಾವು ಈ ಹೋಗಿಯಲ್ಲಿ ವಿಶೇಷವಾಗಿ ಬರೀ 12,000 ಲೀಟರ್ ಹಾಲಿರೋದ್ರಿಂದ ನಾವು ದಯವಿಟ್ಟು ಪ್ರತಿಯೊಬ್ಬ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರನ್ನು ನಾನು ಬೇಡಿಕೊಡ್ತೀನಿ. ನಾನು ಗುಣಮಟ್ಟ ರೈಸ್ ಮಾಡಿ, ಫ್ಯಾಟಿನ ಮೇಲೆ ಜಿಡ್ಯಾಂಶದ ಮೇಲೆ ರೇಟ್ ಕೊಡಿ, ಜಾಸ್ತಿ ಆಗ್ತದೆ. ಆ ರೇಟ್ ಜಾಸ್ತಿ ಕೊಡ್ತೀವಿ. ನಮ್ಮ ಗ್ರಾಮದಲ್ಲಿ ಕೂಡ ಇವತ್ತು 42 ರೂಪಾಯಿ ಕೊಡ್ತೀವಿ. ನಾವು ಫ್ಯಾಟಿನ ಆಧಾರದ ಮೇಲೆ ನಮ್ಮ ಗ್ರಾಮದಲ್ಲಿ ಮೊದಲೇ ನಾವು ಯಾವ ನಿರ್ದೇಶಕನ ಮಾತಾಡ್ತೀನಿ ಅಂದ್ರೆ ನಾವು ನೈತಿಕವಾಗಿ ನಮ್ಮ ಗ್ರಾಮದಲ್ಲಿ ನಾವು ಸರಿ ಇರಬೇಕು. ಫಸ್ಟ್ ನಮ್ಮ ಗ್ರಾಮದಲ್ಲಿ ಕೂಡ ಇವತ್ತು ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಮಾಡಿ ಏನು ರೇಟ್ ಬಂದ್ರೆ ಅದೇ ಕೊಡ್ತಾ ಇದೆ. ನಮ್ಮ ಗ್ರಾಮದಲ್ಲಿ ಕೂಡ ಕಡಿಮೆ ಇದೆ ಅಂದ್ರೆ ರೈತರು ಇವತ್ತು ಹೊಂದಾಣಿಕೆ ಆಗಿದ್ದೀವಿ. ಇಡೀ ನಮ್ಮ ತಾಲೂಕಿನಲ್ಲಿ ಕೂಡ ಇವತ್ತು ಕಸ್ಬಾ ಇರ್ಬೋದು, ಕೇವಲ ಇರ್ಬೋದು, ಅಂಬಾಜಿನ ಇರ್ಬೋದು, ಎಲ್ಲ ಕೂಡ 80% ಇವತ್ತು ಸಂಘಗಳು ಇವತ್ತು ಫ್ಯಾಕ್ಟರಿ ಮೇಲೆ ರೇಟ್ ಕೊಡ್ತಾ ಇದ್ದಾರೆ. ನಮ್ಮ
ಹೀಗಿರಬೇಕು. ಅಂದರೆ ಗುಣಮಟ್ಟ ಕಡಿಮೆ ಆಗಿದೆ, ಅದಕ್ಕೆ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಅಂತ ತೀರ್ಮಾನ ತಗೊಳ್ಳೋದಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈಗಾಗಲೇ ಎಲ್ಲ ತಿಳಿಸಿದ್ದಾರೆ ಹೆಂಗ್ ಮಾಡಬೇಕು, ಗುಣಮಟ್ಟ ಬರ್ಬೇಕಾದ್ರೆ ಹೆಂಗ್ ಮಾಡಬೇಕು. ನಾವು ಮುಂಚೆ ಲೀಟ್ರಿಗೆ ಲೆಕ್ಕ ಕೊಡುವಾಗೆಲ್ಲ ಅದು ಲೆಕ್ಕ ಬರ್ತಾ ಇರ್ಲಿಲ್ಲ ಹೆಂಗೆ ಏನು ಅಂತ. ಇವಾಗ ನಮಗೆ ಏಮ್ಸ್ ಎಲ್ಲ ಇರೋದ್ರಿಂದ ಫ್ಯಾಟ್ ಮೇಲೆ ಕೊಡೋದ್ರಿಂದ ನಮಗೆ ಅಮೌಂಟ್ ಕೂಡ ಜಾಸ್ತಿ ಬರುತ್ತೆ. ಲೀಟರ್ ಲೆಕ್ಕದಲ್ಲಿ ಹಾಕಿದ್ರೆ ಮುಂಚೆ ಮಾಮೂಲಿಯಾಗಿ ನಾವು ಒಂದು ಹೆಂಗ್ಸ್ ಆಗಿರೋದ್ರಿಂದ ಇನ್ನೊಂದು ಚೂರು ನೀರು ಹಾಕಿದ್ರೆ ಇನ್ನೊಂದು ಲೀಟರ್ 10 ಬರುತ್ತೆ ಅನ್ನೋ ಲೆಕ್ಕ ಮಾಡ್ತೀವಿ. ಆದ್ರೆ ಇವಾಗ ಹಂಗಿಲ್ಲ, ಇವಾಗೆಲ್ಲ ಚೇಂಜ್ ಆಗಿದೆ. ನಾವು ಇವಾಗ ಕ್ಲೀನಾಗಿ ಹೆಂಗ್ ಕರ್ತಿರ್ತೀವೋ ಹಂಗೆ ಎತ್ಕೊಂಡ್ಬಂದು ಡೈರಿಗೆ ಹಾಕಿದಾಗ ನಾವು ಏನ್ ಸಿಗ್ಲನ್ನ ಯೂಸ್ ಮಾಡೋದ್ರಿಂದ ಫ್ಯಾಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಫ್ಯಾಟ್ ಮೇಲೆ ರೇಟ್ ಕೊಟ್ಟಾಗ ಚೆನ್ನಾಗಿ ನಮಗೆ ರೇಟ್ ಕೂಡ ಬರುತ್ತೆ. ಅದಕ್ಕೆ ಏನ್ ಮಾಡಬೇಕು ಫ್ಯಾಟ್ ಬರೋದಕ್ಕೆ ಅಂತಂದ್ಬಿಟ್ಟು ಇವಾಗ ನಮ್ಮ ಮಂಜು ಸರ್ ಅವರೆಲ್ಲ ಹೇಳಿದ್ದಾರೆ ಹೆಂಗೆ ಏನು ಅಂತಂದ್ಬಿಟ್ಟು. ಅಂದ್ರೆ ಯಾವ ತರ ಅದಕ್ಕೆ ಫೀಡ್ ಕೊಡಬೇಕು, ಮತ್ತೆ ಇವಾಗ ಹೊಸದಾಗಿ ಕರು ಹಾಕಿದಾಗ 11 ದಿವಸ ನಾವು ಹಸಿ ಹುಲ್ಲನ್ನ ಕೊಡಲೇಬಾರ್ದು. ಯಾಕೆ ಅಂದ್ರೆ ಅದಕ್ಕೆ ಹೊಟ್ಟೆ ಎಲ್ಲ ಹುಣ್ಣಾಗಿರುತ್ತೆ. ಅದಕ್ಕೋಸ್ಕರ ಮಾಮೂಲಿಯಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು 2 ದಿವಸ 3 ದಿವಸ ಒಣ ಕೊಟ್ಬಿಟ್ಟು ಮತ್ತೆ ಹಸಿ ಹುಲ್ಲು ಕೂಡ ಇದು ಮಾಡ್ತೀವಿ. ಏನಕ್ಕೆ ಹಾಲು ಜಾಸ್ತಿ ಬರಲಿ ಅಂತ. ನಾವು ಹಾಲು ಜಾಸ್ತಿ ಬರೋದು ನೋಡೋದಲ್ಲ, ಅದು ಫಸ್ಟ್ ಒಂದು 11-15 ದಿನದವರೆಗೂ ನಾವು ಆದಷ್ಟು ಒಣಮೇವೆ ಕೊಟ್ರೆ ಅದಕ್ಕೆ ಚೆನ್ನಾಗಿ ಆರೋಗ್ಯ ಸರಿ ಹೋಗಿ ಹಾಲು ಆಟೋಮೆಟಿಕ್ ಆಗಿ ಅದೇ ಜಾಸ್ತಿ ಆಗುತ್ತೆ. ನಾವು ಫಸ್ಟ್ ಅಲ್ಲೇ ಹಾಲು ಬರುತ್ತೆ ಅಂತ ಕೆಲ ಮಾಡಿದ್ರು ಕ್ವಾಲಿಟಿನೂ ಬರಲ್ಲ, ಹಸು ಮತ್ತೆ ಆರೋಗ್ಯ ಕೂಡ ಚೆನ್ನಾಗಿರಲ್ಲ. ಅದಕ್ಕೆ ಇದೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು